ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಯಾವ ರೆಸಿಪಿ ತಂದಿದ್ದೀನಿ ಅಂತ ಹೇಳೋದೇ ಬೇಡ, ನಿಮಗೆ ನೋಡಿದ್ರೇ ಗೊತ್ತಾಗ್ತಾ ಇದೆ. ಇವತ್ತಿನ ರೆಸಿಪಿ ರಸಗುಲ್ಲ ಅಂತ. ಸಖತ್ ಸಾಫ್ಟ್ ಮತ್ತು ಸ್ಪಾಂಜಿಯಾಗಿ ಇರುವಂತಹ ರಸಗುಲ್ಲನ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದನ್ನು ತಿನ್ನಬೇಕಾದ್ರೆ ನಮಗೆ ರಬ್ಬರ್ ಥರ ಫೀಲ್ ಆಗೋದಿಲ್ಲ. ತುಂಬ ಅಂದರೆ ತುಂಬ ಸಾಫ್ಟಾಗಿ ಮತ್ತು ಸ್ಪಾಂಜಿಯಾಗಿ ಅದರಲ್ಲಿರುವಂತಹ ಪಾಕಗಳೆಲ್ಲವೂ ಸಹ ಒಂದು ಹದವಾಗಿ ಇಟ್ಕೊಂಡಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಆಗಿದೆ ಈ ರಸಗುಲ್ಲ ಅಂತ. ಇದನ್ನು ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಲೀಟರ್ ಆಗುವಷ್ಟು ಹಾಲನ್ನು ಕಾಯಿಸ್ಕೊಳ್ತಾ ಇದ್ದೀನಿ. ಕಾಯಿಸ್ಕೊಂಡಿದ ನಂತರ ಈ ಹಾಲು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದ ನಂತರ ಇದಕ್ಕೆ ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಇಟ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಒಡೆದ ಹಾಲಿನಲ್ಲಿ ಮಾಡ್ಕೋಬೇಕಾಗಿರುತ್ತೆ ಇದನ್ನು. ಇಲ್ಲಾಂತಂದರೆ ಸಾಮಾನ್ಯವಾಗಿ ಮನೆಗಳಲ್ಲಿ ಹಾಲು ಕಾಯಿಸ್ಬೇಕಾದ್ರೂ ದಿಢೀರಂತ ಹಾಲು ಒಡೆದೋಗುತ್ತಲ್ಲ, ಆವಾಗಲೂ ಸಹ ಹಾಲನ್ನು ವೇಸ್ಟ್ ಮಾಡ್ದೇ ಈ ರೀತಿ ಮಾಡ್ಕೋಬಹುದಾಗಿರುತ್ತೆ. ನಾನಿವಾಗ ಈ ಹಾಲು ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ ಇಲ್ಲಿ ನಾವು ಕಾಫಿ ಟೀ ಸೋರಿಸ್ತೀವಲ್ಲ ಸ್ಟ್ರೈನರ್, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ನೀಟಾಗಿ ನೀರನ್ನೆಲ್ಲನೂ ಸೋರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಒಂದು ಬಿಳಿ ಬಟ್ಟೆಗೆ ಹಾಕ್ಕೊಂಡು ಸಹ ಸೋರಿಸ್ಕೋಬೋದಾಗಿರುತ್ತೆ. ನೀಟಾಗಿ ಅದರಲ್ಲಿರುವಂತಹ ನೀರಿನ ಅಂಶಗಳೆಲ್ಲವೂ ಸಹ ಹೋಗೋ ಥರ ನಾನಿಲ್ಲಿ ಸ್ಪೂನ್ ಸಹಾಯದಿಂದ ಸೋರಿಸ್ಕೊಳ್ತಾ ಇದ್ದೀನಿ. ಇವಾಗ ನಾನು ಚೆನ್ನಾಗಿರುವಂತಹ ತಣ್ಣೀರಿನಲ್ಲಿ ಇದನ್ನು ತೊಳ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ನಾವು ಹಿಂಡಿರುವಂತಹ ಹುಳಿ ಅಂಶ ಅದರಲ್ಲೂ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇನೆ. ಅದನ್ನು ತೆಗೆದುಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ನೀಟಾಗಿ ಈ ರೀತಿಯಾಗಿ ಸಾಫ್ಟ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಚಪಾತಿ ಹಿಟ್ಟು ಅಥವಾ ಪೂರಿ ಹಿಟ್ಟನ್ನ ಯಾವ ರೀತಿ ನಾದ್ಕೊಳ್ತೀವೋ ಆ ರೀತಿಯಾಗಿ ನಾದ್ಕೋಬೇಕು. ನಾವು ಇದಕ್ಕೆ ಮೇನಾಗಿ ಇದನ್ನು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಉಂಡೆಗಳು ಚೆನ್ನಾಗಾಗುತ್ತೆ. ನೋಡಿ ಇವಾಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಂದರೂ ಒಂದು 10 to 15 ಮಿನಿಟ್ಸ್ ಆದರೂ ನಾವು ಇದನ್ನು ನೀಟಾಗಿ ನಾದ್ಕೋಬೇಕಾಗುತ್ತೆ. ನಾದ್ಕೊಂಡು ನಮ್ಮ ಕೈಯೆಲ್ಲ ಜಿಡ್ಡಾಗಬೇಕು. ಆ ಹಾಲಲ್ಲಿ ಏನು ಜಿಡ್ಡಿನ ಅಂಶ ಇರುತ್ತೆ ಅದೆಲ್ಲ ನೀಟಾಗಿ ಆಗಬೇಕು. ನೋಡಿ ಇಲ್ಲಿ ನೀಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಒಂದು ಸಿಹಿ ಪದಾರ್ಥಗಳಿಗೂ ಅಷ್ಟೇ ಅದು ಒಳ್ಳೆ ಸ್ಟ್ರಕ್ಚರಲ್ಲಿ ಬರಬೇಕಂತಂದರೆ ನಾವು ಕೆಲವೊಂದಷ್ಟು ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಈ ಇನ್ಸ್ಟ್ರಕ್ಷನ್ಸ್ ಕೂಡ ಒಂದಾಗಿರುತ್ತೆ. ಸೊ ಈಗ ನೋಡಿ ನೀಟಾಗಿ ನಾದ್ಕೊಳ್ಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀಟಾಗಿ ನಾದ್ಕೊಳ್ಳಿ. ನಾನು ನೋಡಿ ಇಲ್ಲಿ ಕಂಟಿನ್ಯೂಸ್ ಆಗಿ ಬಿಡದೇ ಸಹ ಇದನ್ನು ನಾದ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಅಷ್ಟು ಇದ್ದಿದ್ದು ಇವಾಗ ಎಷ್ಟು ಕಾಣಿಸ್ತಾ ಇದೆ ಅಂತ ನೋಡಿದ್ರೆ ಇವಾಗ ನಾವು ಉಂಡೆ ಕಟ್ಟೋ ಅಷ್ಟು ಅದಕ್ಕೆ ಬಂದಿದೆ. ಇದು ನೋಡಿ ಇಷ್ಟ ಆಗಿದೆ. ಇವಾಗ ಇದನ್ನು ಇನ್ನೂ ಸಹ ಬರಬೇಕು, ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ನಾದ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಚೆನ್ನಾಗಿ ನಾದ್ಕೊಂಡಿರೋದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂತಂದರೆ ಇಲ್ಲಿ ಮೈದಾ ಹಿಟ್ಟನ್ನು ಸಹ ಬಳಸ್ಕೋಬೋದು. ಏನಕ್ಕಪ್ಪ ಅಂತಂದರೆ ಉಂಡೆ ಕಟ್ಟುವಾಗ ಇದು ಬನಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಕಾರ್ನ್ಫ್ಲೋರನ್ನ ಬಳಸ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರನ್ನ ಹಾಕಿಟ್ಕೊಂಡಿದ ನಂತರನೂ ಸಹ ನಾವಿಲ್ಲಿ ನೀಟಾಗಿ ನಾದ್ಕೋಬೇಕಾಗುತ್ತೆ. ಕಾರ್ನ್ಫ್ಲೋರು ಎಲ್ಲದಕ್ಕೂ ಹಿಡಿಲಿ, ಚೆನ್ನಾಗಾಗಲಿ, ಉಂಡೆ ಸ್ಟ್ರೆಚ್ಚರ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಕಾರ್ನ್ಫ್ಲೋರ್ನ ಬಳಸ್ಕೊಂಡಿದ್ದೀನಿ ನಾನಿಲ್ಲಿ. ನೀವು ಬೇಕಿದ್ರೆ ಮೈದಾ ಹಿಟ್ಟನ್ನು ಸಹ ಬಳಸ್ಕೋಬೋದು. ನೋಡಿ ಇವಾಗ ಎಲ್ಲವನ್ನೂ ಸಹ ನಾದ್ಕೊಂಡಾಗಿದೆ. ಈಗ ನಾನು ಉಂಡೆ ಕಟ್ಟೋದಕ್ಕೆ ಈಸಿ ಆಗಲಿ ಅಂತ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಏನಕ್ಕೆ ಫುಡ್ ಬಳ್ಳಿಗೆ ಮಾಡ್ಕೊಳ್ತೀವಲ್ಲ ನೋಡಿ ಅದೇ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದೊಂದಾಗಿ ಉಂಡೆಗಳನ್ನ ಕಟ್ಕೋಬೋದಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇನೆ. ನಿಮ್ಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೋ ಆ ರೀತಿಯಾಗಿ ಮಾಡ್ಕೋಬೇಕು. ಬಟ್ ಏನಪ್ಪ ಅಂತಂದರೆ ನೀಟಾಗಿ ನಾದ್ಕೊಂಡಿರಬೇಕು ಇದನ್ನು. ಈಗ ಎಲ್ಲವನ್ನೂ ಸಹ ನೀಟಾಗಿ ಮೀಡಿಯಮ್ ಗಾತ್ರದಲ್ಲಿ ಉಂಡೆಗಳನ್ನ ಕಟ್ಕೊಳ್ತಾ ಇದ್ದೀನಿ. ಅತಿ ದೊಡ್ಡನೂ ಬೇಡ ಸಣ್ಣನೂ ಬೇಡ, ಮೀಡಿಯಮ್ ಗಾತ್ರದಲ್ಲಿದ್ದರೆ ಸಾಕಾಗುತ್ತೆ. ನಾನಿಲ್ಲಿ ಒಂದು ಪಾತ್ರೆನ ಇಟ್ಟು ಅದಕ್ಕೆ 1 ಕಪ್ ಆಗುವಷ್ಟು ಸಕ್ಕರೆನ ಹಾಕಿ ನೀರನ್ನು ಸೇರಿಸ್ಕೊಂಡು ಗ್ಯಾಸ್ ಮೇಲೆ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ನೋಡಿ ಈಗ ಎಲ್ಲವನ್ನೂ ಸಹ ನೀಟಾಗಿ ಉಂಡೆಗಳನ್ನ ಕಟ್ಕೊಳ್ತಾ ಇದ್ದೀನಿ. ಈ ಉಂಡೆಗಳನ್ನ ಎಷ್ಟು ನಾದಿರ್ತೀವೋ ಅಷ್ಟು ನೀಟಾಗಿ ಉಂಡೆಗಳು ಬರುತ್ತೆ. ಇಲ್ಲಾಂತಂದರೆ ನಾವು ಪಾಕದೊಳಗಡೆ ಬಿಡುವಾಗ ಅದು ಒಡೆದೋಗುವಂಥ ಸಾಧ್ಯತೆ ಇರುತ್ತೆ. ಈಗ ಸಕ್ಕರೆ ಇಲ್ಲಿ ನೀಟಾಗಿ ಕುದಿ ಬರ್ತಾಯಿದೆ. ಕುದಿ ಬರ್ತಾ ಇರುವಂಥ ಸಕ್ಕರೆಗೆ ನಾನು ಸ್ವಲ್ಪ 1 ಪಿಂಚ್ ಆಗುವಷ್ಟು ಕಲರನ್ನು ಸೇರಿಸ್ಕೊಂಡಿದ್ದೀನಿ. ಇದು ನಿಮಗೆ ಪ್ಯೂರ್ಲಿ ಆಪ್ಷನಲ್. ನೀವು ಬೇಕಂದರೆ ಕಲರ್ನ ಸೇರಿಸ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ನಾನು ಕಾದಿರುವಂತಹ ಚೆನ್ನಾಗಿ ಬಂದಿರುವಂತಹ ಸಕ್ಕರೆಗೆ ನಾವೇನು ಉಂಡೆಗಳನ್ನ ಕಟ್ಕೊಂಡಿರ್ತೀವಲ್ಲ ನೋಡಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿವಾಗ 2 ಏಲಕ್ಕಿಗಳನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ
ಪುಟ್ಟಿ ಹಾಕ್ಕೊಂಡಿಲ್ಲ, ಹಾಗೆಯೇ ಅದ್ರ ಸಿಪ್ಪೆ ತೆಗೆದು ಬಳಸ್ಕೊಂಡಿದ್ದೀನಿ. ಅದ್ರ ಫ್ಲೇವರ್ ಎಲ್ಲದಕ್ಕೂ ಹಿಡೀಲಿ ಅಂತ ಅಷ್ಟೇನೆ. ಸೊ ಇವಾಗ ನೋಡಿ, ನೀವೇ ನೋಡ್ತಾ ಇರ್ಬೋದು ಉಂಡೆಗಳು ಎಷ್ಟು ದಪ್ಪದಾಗಿದೆ ಅಂತ. ಇದರಲ್ಲಿ ಸಕ್ಕರೆ ಪಾಕ ಬರಬೇಕಂತ ಏನು ಅವಶ್ಯಕತೆ ಇರೋದಿಲ್ಲ. ಸಕ್ಕರೆ ನೀಟಾಗಿ ಬೆಂದು ರಸಗುಲ್ಲದೊಳಗಡೆ ಎಲ್ಲ ಇಟ್ಕೊಂಡಿದ್ರೆ ಸಾಕಾಗುತ್ತೆ ಅದು ನೀಟಾಗಿ. ಇವಾಗ ಇದಾಗಿದೆ, ಇದನ್ನು ಒಂದು ಬೌಲ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಿದ್ದ ನಂತರ ನಾನು ಇದನ್ನು ಬಾದಾಮಿನಲ್ಲಿ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಡ್ರೈ ಫ್ರೂಟ್ಸ್ಗಳನ್ನ ಸೇರಿಸ್ಕೋಬೋದಾಗಿರುತ್ತೆ. ಪಿಸ್ತಾ, ಗೋಡಂಬಿ ಅಥವಾ ದ್ರಾಕ್ಷಿ ಯಾವುದ್ರಲ್ಲಾದರೂ ಸಹ ನೀವು ಗಾರ್ನಿಷ್ ಮಾಡ್ಕೋಬೋದಾಗಿರುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ಸೇಮ್ ಚಂಪಾಕಲಿ ಸ್ಟ್ರಕ್ಚರಲ್ಲೇ ಕಾಣಿಸ್ತಾ ಇದೆ, ಅಂದರೆ ಚೆರಿ ಒಂದು ಮಿಸ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಇವಾಗ ಇದನ್ನು ಯಾವ ರೀತಿಯಾಗಿ ಆಗಿದೆ ಅಂತ ಕಟ್ ಮಾಡಿ ತೋರಿಸ್ತೀನಿ. ನೋಡಿಲಿ ಒಂದು ಸ್ಪೂನಲ್ಲಿ ಎಷ್ಟು ಸ್ಮೂತಾಗಿ ಕಟ್ ಆಗ್ತಾ ಇದೆ ನೋಡಿ, ನೀವೇ ನೋಡ್ತಾ ಇರ್ಬೋದು ಎಷ್ಟು ಸ್ಪಾಂಜಿ ಆ್ಯಂಡ್ ಸಾಫ್ಟಾಗಿ ಆಗಿದೆ ಅಂತ. ಸೊ ಮನೆಯಲ್ಲೇ ಇರುವಂತಹ ಪದಾರ್ಥಗಳಿಂದ ಇಷ್ಟು ಸುಲಭವಾಗಿ ರಸಗುಲ್ಲ ಮಾಡ್ಕೋಬೋದು ಅಂತ ಯಾರೂ ಸಹ ಊಹಿಸಿರೋದಿಲ್ಲ. ಸೊ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ. ಇಷ್ಟು ಹೊತ್ತು ನನ್ನ ಕುಕಿಂಗ್ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರ ದಿನ ಶುಭವಾಗಿರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಲಗಡೆ ಕಾಣುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲಂತ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.